ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 6 ಮಂತ್ಸ್ ಬೇಬಿಗೆ ಯಾವ ಥರ ರಾಗಿ ಸರಿ ಮಾಡೋದು ಅಂತ ನೋಡೋಣ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 2 kg ರಾಗಿ ತೊಗೊಂಡಿದ್ದೀನಿ. ಅದಕ್ಕೆ 2 ಬಟ್ಲಷ್ಟು ಅಕ್ಕಿ, 2 ಬಟ್ಲಷ್ಟು ಗೋಧಿ, ಅದಾದಮೇಲೆ ಜೀರಿಗೆ, ಮಖಾನ, ಕಾಳು ಮೆಣಸು, ಮೆಂತ್ಯ, ಕಡಲೆಬೇಳೆ, ಕಡಲೆ ಬೀಜ, ಕಡಲೆಕಾಳು, ಹೆಸರು ಬೇಳೆ, ಹೆಸರು ಕಾಳು, ಹಾಗೆ ಬೇಳೆ, ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಹಾಗೆಯೇ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲೆನ ಇಟ್ಕೊಂಡು ನಾನಿಲ್ಲಿ ಪ್ರತಿಯೊಂದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ. ಫಸ್ಟು ಅಕ್ಕಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡೆ. ಯಾಕಂತೇಳಿದರೆ ಮೊದಲು ಯಾವುದ್ಯಾವುದು ಸ್ವಲ್ಪ ಅಕ್ಕಿ, ರಾಗಿ, ಗೋಧಿಯಿಂದ ಹುರ್ಕೊಂಡ್ರೆ ಕಾಳುಗಳೆಲ್ಲ ಜಾಸ್ತಿ ಹುರಿಯೋದು ಬೇಡ ಅಲ್ವಾ, ಅವಾಗೂ ಅವು ಅಡಿ ನುಡಿಯೆಲ್ಲ ಬೇಗ ಹುರಿದ್ಬಿಡ್ಬಾರ್ದು ಅಂತೇಳಿ ಇದನ್ನ ಫಸ್ಟ್ ಹಾಕ್ಕೊಂಡೆ. ಎಲ್ಲದನ್ನು ಸ್ವಲ್ಪ ಸ್ಮೆಲ್ ಬರೋ ತನಕ ಹುರಿಬೇಕು. ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಹುರಿದ್ರೆ ಸಾಕು. ಜಾಸ್ತಿ ಆದರೆ ಅಡಿ ಹಿಡಿದ್ಬಿಡುತ್ತೆ. ನೋಡಿಕೊಂಡು ನಿಧಾನವಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಗ್ಯಾಸ್ನ ನಾವಿಲ್ಲಿ. ಇಲ್ಲ ಅಂತೇಳಿದರೆ ಅದು ತಿನ್ನೋದಕ್ಕೂ ಚೆನ್ನಾಗಲ್ಲ ಮಕ್ಕಳಿಗೆ. ಅಡಿಯೆಲ್ಲ ಹಿಡಿದ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ. ಪ್ರತಿಯೊಂದನ್ನು ನೋಡಿಕೊಂಡು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ 6 ಮಂತ್ಸ್ ಪ್ಲಸ್ ಮಕ್ಕಳಿಗೆ ಮಾಡ್ತಾ ಇರೋದು. ಅದಕ್ಕಿಂತ ಚಿಕ್ಕ ಇದೆಲ್ಲ ಸಾಲ್ತಿಲ್ಲ ಅನ್ನೋರು ಏನಾದರೂ ಬೇಗ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿದರೆ ಬರೀ ರಾಗಿ, ಮೆಣಸು, ಜೀರಿಗೆ ಇಷ್ಟನ್ನೇ ಹಾಕ್ಕೊಂಡು ಕೂಡ ಸರಿ ಮಾಡ್ಕೋಬೋದು. ಯಾಕಂತೇಳಿದರೆ 6 ಮಂತಿಂದ ಒಳಗಡೆ ಇರೋ ಪಾಪುಗಳಿಗಾದರೆ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡ್ರೆ ಸಾಕು. ಇಲ್ಲಿ 6 ಮಂತ್ಸ್ ಆಯಿತು, ಒಂದು 5.5 ಆಯಿತು ಅಂತ ಹೇಳಿದರೆ ಕಾಳುಗಳನ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ನಾವಿಲ್ಲಿ ಫಸ್ಟು ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು. ಇಲ್ಲ ಅಂತೇಳಿದರೆ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತಲ್ವ, ಯಾವುದೂ ಗೊತ್ತಾಗೋದಿಲ್ಲ. ನನ್ನ ಮಗನಿಗೆ ನಾನು ಸ್ಟಾರ್ಟಿಂಗಲ್ಲಿ ಬರೀ ರಾಗಿ ಮಾತ್ರ ಹಾಕಿ ಸರಿ ಮಾಡ್ಕೊಂಡಿದ್ದೆ. ಅವನಿಗೆ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಇವಾಗ 6 ಕಂಪ್ಲೀಟ್ ಆಗಿದೆ. ಹಾಗಾಗಿ ಇಲ್ಲಿ ಎಲ್ಲ ಥರ ಕಾಳುಗಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಕಾಳುಗಳನ್ನ 100 ಗ್ರಾಮಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಎಷ್ಟು kg ರಾಗಿನ ಹಾಕ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಜಾಸ್ತಿ ಮಾಡ್ಕೊಬೋದು. ನಾನಿಲ್ಲಿ 2 kg ತೊಗೊಂಡಿರೋದ್ರಿಂದ 100 ಗ್ರಾಮ್ಸ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಕಾಳುಗಳನ್ನು ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊತಿದ್ದೀನಿ. ಅಂಗಡಿಯಿಂದ ತಂದು ಹಾಗೇ ಹುರ್ಕೋಬಾರ್ದು. ನಾನಿಲ್ಲಿ ಕಾಳುಗಳನ್ನ ಫಸ್ಟೇ ತೊಳೆದ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ನಾನು ಹುರ್ಕೊತಾ ಇರೋದು. ಹಾಗೆಯೇ ನೀವು ಪ್ರತಿಯೊಂದನ್ನು ರಾಗಿ, ಅಕ್ಕಿ, ಗೋಧಿ, ಕಾಳುಗಳು ಏನಿದೆ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಒಂದಿನ ಸಾಕು, ಚೆನ್ನಾಗಿ ಒಣಗಿಬಿಡುತ್ತೆ. ಅದಾದಮೇಲೆ ನೀವು ಈ ಥರ ಹುರ್ಕೊಳ್ಳಿ. ಇಲ್ಲ ಅಂತೇಳಿದರೆ ಮಕ್ಕಳಿಗೆ ಹಾಕೋದ್ರಿಂದ ಅದರಲ್ಲಿ ಪೌಡರ್ಸ್ ಎಲ್ಲ ಇರುತ್ತೆ, ಅದೆಲ್ಲದನ್ನು ಹೋಗಿಬಿಡುತ್ತೆ. ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಯೂಸ್ ಮಾಡಿ. ನಾನಿಲ್ಲಿ ವಾಶ್ ಮಾಡಿ ಒಣಗಿಸಿದ್ದೆಲ್ಲ ಯಾವುದೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ, ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಜಸ್ಟ್ ಸರಿನಾ ಹೇಗೆ ಪ್ರಿಪೇರ್ ಮಾಡ್ತಿದ್ದೀನಿ ಅದನ್ನ ಮಾತ್ರ ವೀಡಿಯೋ ಹಾಕಿರೋದ್ರಿಂದ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲೇ. ನಾವಿಲ್ಲಿ ಮೆಂತ್ಯನ ನಾನು 100 ಗ್ರಾಮ್ಸಲ್ಲಿ 50 ಗ್ರಾಮಷ್ಟು ಹಾಕ್ಕೊತಾ ಇದ್ದೀನಿ. ಯಾಕಂತೇಳಿದರೆ ತುಂಬ ಆಗಿಬಿಟ್ರೆ ಅದು ಕಹಿ ಬಂದರೆ ಪಾಪು ತಿನ್ನುತ್ತೋ ಇಲ್ವೋ ಗೊತ್ತಾಗೋದಿಲ್ಲ. ಆಮೇಲೆ ಇವಾಗಲೇ ಅವ್ರಿಗೆ ಟೇಸ್ಟ್ ಎಲ್ಲ ಗೊತ್ತಾಗೋದಲ್ವ. ಹಾಗಾಗಿ ಸ್ಟಾರ್ಟಿಗೆ ತುಂಬ ಕಹಿ ಅನಿಸ್ಬಿಟ್ರೆ ತಿನ್ನೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಹಾಗಾಗಿ ಮೆಣಸನ್ನ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಅಷ್ಟೇ ತೊಗೊಳ್ಳಿ. ಯಾಕಂತೇಳಿದರೆ ಮಕ್ಕಳಿಗೆ ಶೀತ ಆಗ್ಬೋದು, ಅದೆಲ್ಲದೂ ಆಗದೆ ಇರೋ ಥರ ಇರಲಿ ಅಂಥೇಳಿ ಮೆಣಸು ತೊಗೊಳ್ಳೋದು. ಹಾಗೆ ಜೀರಿಗೆನ ನಾನಿಲ್ಲಿ ಒಂದು 70 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ 10 ಆಲ್ಮಂಡ್ಸು ತೊಗೊಂಡಿದ್ದೀನಿ. ಜೀರಿಗೆ ಏನಕ್ಕೆ ಅಂತೇಳಿದ್ರೆ ಡೈಜೆಷನ್ ಆಗಲಿ ಅಂತೇಳಿ ಯೂಸ್ ಮಾಡ್ತಿರೋದು. ಅದಾದಮೇಲೆ ಆಲ್ಮಂಡ್ಸ್ ಬುದ್ಧಿ ಶಾರ್ಪ್ ಆಗಲಿ ಅಂತ. ಹಾಗೆಯೇ ನಾನು 10 ಆಲ್ಮಂಡ್ಸ್, 10 ಕ್ಯಾಶ್ಯೂ ತೊಗೊಂಡಿದ್ದೀನಿ. ಪಿಸ್ತಾನ 8 ತೊಗೊಂಡಿದ್ದೀನಿ ನಾನು. ಎಲ್ಲದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಡ್ರೈ ಫ್ರೂಟ್ಸ್ ಎಲ್ಲ ಏನು ತುಂಬ ಹೊತ್ತೇನು ಬಿಡೋದು ಹಾಗೆ ಒಂದೆರಡು ಸಲ ಹಿಂಗೆ ಮಾಡಿ ತೆಗೆದಿಟ್ಕೊಂಬಿಡಿ. ಅದಾದಮೇಲೆ ನಾನಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ, ಬಟ್ ಹಾಗೆ ಪ್ಯಾಕ್ ಇದ್ದಿದ್ದರಿಂದ ಏನು ತೊಗೊಂಡಿರಲಿಲ್ಲ, ಆಮೇಲೆ ಹಾಕ್ಕೊಂಡೆ. ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಕೂಡ ನಾನು ತೊಗೊಂಡಿದ್ದೀನಿ. ನೀವು ಇಷ್ಟ ಇರೋ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಎರಡನ್ನೂ ಈಕ್ವಲಾಗಿ ಸ್ವಲ್ಪ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಹುರ್ಕೊಂಡು ಒಂದು ಕಡೆ ಸ್ವಲ್ಪ ಆರಕ್ಕೆ ಎತ್ತಿಟ್ಟು ಅದಾದಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಬೇಕು ಪೌಡ್ರ್ ಮಾಡಿಸ್ಕೊಂಬರೋದಾದರೆ. ಎಲ್ಲದನ್ನು ಹಾಕಿ ನೋಡಿ ನನಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ರಿಂದಾಗಿ ನಾನು ಮಿಲ್ಲಲ್ಲೇ ಪುಡಿ ಮಾಡಿಸಿದ್ದೆ. ಇಲ್ಲ ಅಂತೇಳಿದರೆ ಸ್ವಲ್ಪ ಮಾಡ್ಕೊತೀವಿ ಅಂತಂದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಪೌಡ್ರನ್ನ ಮಾಡ್ಕೊಬೋದು. ಪೌಡ್ರನ್ನ ಮಾಡಿಕೊಂಡು ನೀಟಾಗಿ ಸ್ಟೋರ್ ಮಾಡ್ಕೊಬೋದು ಒಂದು ಗಾಜಿಂದು ಬಾಕ್ಸಲ್ಲಿ. ಅದಾದಮೇಲೆ ಪೌಡ್ರನ್ನ 2 ಸ್ಪೂನು ಪೌಡ್ರ್ ಹಾಕಿದರೆ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ವಾಟರ್ ಹಾಕಿ ಹಾಲು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು. ಅದಾದಮೇಲೆ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಲಮ್ಸ್ಗಳಾಗ್ಬಿಡುತ್ತೆ.
ನೀಟಾಗಿ ಇಲ್ಲಿ 6 ಮಂತ್ಸ್ ಪಾಪುಗಾಗಿರೋದ್ರಿಂದ 10 ಮಂತ್ಸ್ ಒಳಗಿರೋ 6 ಮಂತಿಂದ 10 ಮಂತ್ವರೆಗೂ ಈ ಥರ ಲಿಕ್ವಿಡ್ ಟೈಪಲ್ಲಿ ಇರಬೇಕಾಗುತ್ತೆ, ಗಟ್ಟಿ ಬೇಡ ಜಾಸ್ತಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಹಾಗೆ ತುಪ್ಪ ಕೂಡ ಯೂಸ್ ಮಾಡ್ಬೋದು.